ಓಂ ಶಾಂತಿ. ಮುರುಳಿ ದಿನಾಂಕ 29/11/2020. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 23/1/87. ಸಫಲತೆಯ ನಕ್ಷತ್ರಗಳ ವಿಶೇಷತೆ. ಇಂದು ಜ್ಞಾನ ಸೂರ್ಯ ಮತ್ತು ಜ್ಞಾನ ಚಂದ್ರ ತಮ್ಮ ಹೊಳೆಯುತ್ತಿರುವ ತಾರಾಮಂಡಲವನ್ನು ನೋಡುತ್ತಿದ್ದಾರೆ. ಆಕಾಶದ ನಕ್ಷತ್ರಗಳು ಆ ತಾರಾಮಂಡಲದಲ್ಲಿ ಹೊಳೆಯುತ್ತಿದೆ. ನೀವೆಲ್ಲ ಭೂಮಿಯ ನಕ್ಷತ್ರ ಆಗಿದ್ದೀರಾ. ತಾರಾಮಂಡಲದಲ್ಲಿ ಹೊಳೆಯುತ್ತಿರುವ ಆ ನಕ್ಷತ್ರ ಪ್ರಕೃತಿಯ ಶಕ್ತಿಯಾಗಿದೆ. ನೀವು ಪರಮಾತ್ಮ ತಂದೆಯ ನಕ್ಷತ್ರಗಳು, ಆತ್ಮಿಕ ನಕ್ಷತ್ರಗಳಾಗಿದ್ದೀರಾ. ಆ ನಕ್ಷತ್ರಗಳು ರಾತ್ರಿಯ ಸಮಯದಲ್ಲಿ ಪ್ರಕಟ ಆಗುತ್ತದೆ. ಆತ್ಮಿಕ ನಕ್ಷತ್ರಗಳಾದ ನೀವು, ಜ್ಞಾನದ ನಕ್ಷತ್ರ ಆದ ನೀವು, ಹೊಳೆಯುತ್ತಿರುವ ನಕ್ಷತ್ರ ಆದ ನೀವು ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಪ್ರಕಟ ಆಗುತ್ತೀರಾ. ಆ ನಕ್ಷತ್ರಗಳು ರಾತ್ರಿಯನ್ನು ಹಗಲನ್ನಾಗಿ ಮಾಡುವುದಿಲ್ಲ. ಕೇವಲ ಸೂರ್ಯ ರಾತ್ರಿಯನ್ನು ಹಗಲನ್ನಾಗಿ ಮಾಡುತ್ತಾನೆ. ಆದರೆ ನಕ್ಷತ್ರಗಳಾದ ನೀವು ಜ್ಞಾನ ಸೂರ್ಯ ಆಗಿರುವ ಪರಮಾತ್ಮ ತಂದೆಯ ಜೊತೆಗಿದ್ದು, ಜ್ಞಾನ ಚಂದ್ರ ಆಗಿರುವ ಬ್ರಹ್ಮ ತಂದೆಯ ಜೊತೆಗಿದ್ದು ರಾತ್ರಿಯನ್ನು ಹಗಲನ್ನಾಗಿ ಮಾಡುತ್ತೀರಾ. ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರಗಳು ಹೊಳೆಯುತ್ತಿರುವುದು ಕಾಣಿಸುತ್ತದೆ, ಅದೇ ರೀತಿ ಪರಮಾತ್ಮನ ತಾರಾಮಂಡಲದಲ್ಲಿ ಭಿನ್ನ ಭಿನ್ನ ಪ್ರಕಾರದ ನಕ್ಷತ್ರಗಳು ಹೊಳೆಯುತ್ತಿರುವುದು ಕಾಣಿಸುತ್ತಿರುತ್ತದೆ. ಕೆಲವು ನಕ್ಷತ್ರಗಳು ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ನಕ್ಷತ್ರ ಆಗಿದೆ. ಇನ್ನು ಕೆಲವು ನಕ್ಷತ್ರಗಳು ಪರಮಾತ್ಮ ತಂದೆಯಿಂದ ದೂರದಲ್ಲಿರುವ ನಕ್ಷತ್ರ ಆಗಿದ್ದೀರಾ. ಕೆಲವರು ಸಫಲತೆಯ ನಕ್ಷತ್ರ ಆಗಿದ್ದೀರಾ. ಇನ್ನು ಕೆಲವರು ಭರವಸೆಯ ನಕ್ಷತ್ರ ಆಗಿದ್ದೀರಾ. ಕೆಲವರು ಸದಾ ಒಂದೇ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ನಕ್ಷತ್ರ ಆಗಿದ್ದೀರಾ. ಇನ್ನು ಕೆಲವರು ಬಾರಿ ಬಾರಿಗೂ ಸ್ಥಿತಿಯನ್ನು ಬದಲಾಯಿಸುವಂತಹ ನಕ್ಷತ್ರ ಆಗಿದ್ದೀರಾ. ಆ ನಕ್ಷತ್ರಗಳು ಸ್ಥಾನವನ್ನು ಬದಲಾಯಿಸುತ್ತದೆ. ಭೂಮಿಯ ನಕ್ಷತ್ರ ಆಗಿರುವ ನೀವು ಬಾರಿ ಬಾರಿಗೂ ಸ್ಥಿತಿಯನ್ನು ಬದಲಾಯಿಸುತ್ತೀರಾ. ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಧೂಮಕೇತು ಇದೆ, ಅಂದರೆ ಪ್ರತಿ ಮಾತಿನಲ್ಲೂ ಪ್ರತಿ ಕಾರ್ಯದಲ್ಲೂ ಈ ರೀತಿ ಏಕೆ ಆಯಿತು, ಇದು ಏಕೆ ಹೀಗೆ ಎಂದು ಪ್ರಶ್ನೆಯನ್ನು ಕೇಳುವಂತಹ, ಪ್ರಶ್ನೆಯ ಬಾಲವನ್ನು ಬೆಳೆಸುವಂತವರು, ಅಂದರೆ ಕ್ವಶನ್ ಮಾರ್ಕ್ ಅನ್ನು ಮಾಡುವಂತವರು ಧೂಮಕೇತುವಿನ ಸಮಾನ ಉದ್ದ ಬಾಲವುಳ್ಳವರಾಗಿದ್ದಾರೆ. ಹೇಗೆ ಪ್ರಕೃತಿಯ ಮೇಲೆ ಧೂಮಕೇತುವಿನ ಪ್ರಭಾವ ಆದಾಗ ಅದು ಭೂಮಿಗೆ ಕೆಟ್ಟದ್ದನ್ನು ಮಾಡುತ್ತದೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಪ್ರಕೃತಿಯ ಮೇಲೆ ಧೂಮಕೇತುವಿನ ಪ್ರಭಾವ ಆದಾಗ ಅದು ಭೂಮಿಗೆ ಕೆಟ್ಟದ್ದನ್ನು ಮಾಡುತ್ತದೆ ಎಂದು ಎಲ್ಲರೂ ಸ್ವೀಕಾರ ಮಾಡುತ್ತಾರೆ. ಅದೇ ರೀತಿ ಬಾರಿ ಬಾರಿಗೂ ಪ್ರಶ್ನೆಯನ್ನು ಕೇಳುವಂತವರು ಈ ಬ್ರಾಹ್ಮಣ ಪರಿವಾರದ ವಾತಾವರಣವನ್ನು ಕೆಡಿಸಿ ಬಿಡುತ್ತಾರೆ ಅನ್ನುವ ಮಾತಿನ ಅನುಭವ ಎಲ್ಲರಿಗೂ ಇದೆ. ಎಲ್ಲರೂ ಈ ಮಾತಿನ ಅನುಭವೇ ಆಗಿದ್ದೀರಾ. ಯಾವಾಗ ಸ್ವಯಂನ ಬಗ್ಗೆ ಸಂಕಲ್ಪದಲ್ಲಿ ಏಕೆ ಮತ್ತು ಏನು ಅನ್ನುವ ಪ್ರಶ್ನೆಯ ಬಾಲ ಬೆಳೆಯುತ್ತದೆಯೋ ಆಗ ಮನಸ್ಸು ಬುದ್ಧಿಯ ಸ್ಥಿತಿ ಬಾರದ ಅನುಭವವನ್ನು ಮಾಡುತ್ತದೆ. ಅಂದರೆ ಮನಸ್ಸು ಬುದ್ಧಿ ಬಹಳಷ್ಟು ಹೊರೆಯ ಅನುಭವ ಮಾಡುತ್ತದೆ. ಜೊತೆ ಜೊತೆಗೆ ಯಾವುದೇ ಸಂಘಟನೆಯ ಮಧ್ಯದಲ್ಲಿ, ಸೇವೆಯ ಕಾರ್ಯದ ಮಧ್ಯದಲ್ಲಿ ಏಕೆ, ಏನು, ಈ ರೀತಿ, ಆ ರೀತಿ ಅನ್ನುವ ಕ್ವಶನ್ ಮಾರ್ಕ್ನ ಕ್ಯೂನ ಬಾಲ ಬೆಳೆಯಿತು ಅಂದರೆ ಸಂಘಟನೆಯ ವಾತಾವರಣವನ್ನು ಅದು ಕೆಡಿಸುತ್ತದೆ, ಅಥವಾ ಸೇವಾ ಕ್ಷೇತ್ರದ ವಾತಾವರಣವನ್ನು ತಕ್ಷಣ ಕೆಡಿಸಿ ಬಿಡುತ್ತದೆ. ಅಂದ ಮೇಲೆ ಸ್ವಯಂಗೋಸ್ಕರ, ಸಂಘಟನೆಗೋಸ್ಕರ ಅದು ಕೆಟ್ಟದ್ದನ್ನು ಮಾಡುತ್ತದೆ. ಪ್ರಶ್ನಾರ್ಥಕ ಚಿಹ್ನೆ ಸ್ವಯಂನ ಮೇಲೂ ಕೂಡ ಕೆಟ್ಟ ಪ್ರಭಾವವನ್ನು ತೋರಿಸುತ್ತದೆ, ಸಂಘಟನೆಯ ಮೇಲೂ ಕೂಡ ಕೆಟ್ಟ ಪ್ರಭಾವವನ್ನು ತೋರಿಸುತ್ತದೆ, ಸೇವೆಯಲ್ಲೂ ಕೂಡ ಕೆಟ್ಟ ಪ್ರಭಾವವನ್ನು ತೋರಿಸುತ್ತದೆ. ಜೊತೆ ಜೊತೆಗೆ ಪ್ರಕೃತಿಯಲ್ಲಿ ಕೆಲವು ಇಂತಹ ನಕ್ಷತ್ರ ಇದೆ. ಆ ನಕ್ಷತ್ರಗಳು ಮೇಲಿನಿಂದ ಕೆಳಗೆ ಬೀಳುತ್ತಿರುತ್ತದೆ. ಕೆಲವು ನಕ್ಷತ್ರಗಳು ಮೇಲಿನಿಂದ ಕೆಳಗಡೆ ಬೀಳುತ್ತದೆ. ಆ ನಕ್ಷತ್ರಗಳು ಮೇಲಿನಿಂದ ಕೆಳಗಡೆ ಬಿದ್ದಾಗ ಏನಾಗಿ ಬಿಡುತ್ತದೆ? ಕಲ್ಲಾಗಿ ಬಿಡುತ್ತದೆ. ಪರಮಾತ್ಮನ ನಕ್ಷತ್ರಗಳಾಗಿರುವ ನೀವು ಕೂಡ ಯಾವಾಗ ನಿಶ್ಚಯ ಅನ್ನುವ ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬರುತ್ತೀರೋ, ಅಂದರೆ ಪರಮಾತ್ಮನ ನಕ್ಷತ್ರ ಆಗಿರುವ ನಿಮ್ಮ ನಿಶ್ಚಯ ಅಲುಗಾಡುತ್ತದೆಯೋ, ಅಥವಾ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸುವ ಮಾತಿನಲ್ಲಿ ನಿಶ್ಚಯ ಅಲುಗಾಡುತ್ತದೆಯೋ, ಅಥವಾ ಸ್ವಯಂನ ಧಾರಣೆಯ ಶ್ರೇಷ್ಠ ಸ್ಥಿತಿಯಿಂದ ನೀವು ಕೆಳಗಡೆ ಬರುತ್ತೀರೋ, ಆಗ ನೀವು ಕೂಡ ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಾ. ಏಕೆ ಕಲ್ಲು ಬುದ್ಧಿಯವರಾಗುತ್ತೀರಾ? ಹೇಗೆ ಕಲ್ಲು ಬುದ್ಧಿಯವರಾಗುತ್ತೀರಾ? ಹೇಗೆ
ಕಲ್ಲಿನ ಮೇಲೆ ಎಷ್ಟೇ ನೀರನ್ನು ಹಾಕಿದರೂ ಕೂಡ ಕಲ್ಲು ಕರಗುವುದಿಲ್ಲ. ಕೇವಲ ಕಲ್ಲಿನ ರೂಪ ಪರಿವರ್ತನೆ ಆಗುತ್ತದೆ, ಆದರೆ ಕಲ್ಲು ಕರಗುವುದಿಲ್ಲ. ಅದೇ ರೀತಿ ಯಾರು ಕಲ್ಲು ಬುದ್ಧಿಯವರಾಗುತ್ತಾರೋ ಅವರಿಗೆ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ. ಯಾವಾಗ ಈ ರೀತಿ ಕಲ್ಲು ಬುದ್ಧಿಯವರಾಗುತ್ತೀರೋ ಆ ಸಮಯದಲ್ಲಿ ಯಾರು ಎಷ್ಟು ಒಳ್ಳೆಯ ಮಾತನ್ನು ನಿಮಗೆ ಅನುಭವ ಮಾಡಿಸಿದರೂ ಕೂಡ ಆ ಮಾತಿನ ಅನುಭವ ನಿಮಗೆ ಆಗುವುದಿಲ್ಲ. ಅವರು ಎಷ್ಟೇ ಜ್ಞಾನದ ನೀರನ್ನು ನಿಮ್ಮ ಮೇಲೆ ಹಾಕಿದರೂ ಕೂಡ ನೀವು ಬದಲಾಗುವುದಿಲ್ಲ. ಮಾತು ಬದಲಾಗುತ್ತದೆ, ಆದರೆ ನೀವು ಸ್ವಯಂ ಬದಲಾಗುವುದಿಲ್ಲ. ಆಗ ನಿಮಗೆ ಕಲ್ಲು ಬುದ್ಧಿ ಎಂದು ಕರೆಯಲಾಗುತ್ತದೆ. ಯಾರು ಈ ರೀತಿ ಜ್ಞಾನದ ನೀರನ್ನು ಪಡೆದುಕೊಂಡ ನಂತರವೂ ಪರಿವರ್ತನೆ ಆಗುವುದಿಲ್ಲವೋ ಅವರಿಗೆ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಸ್ವಯಂ ಅನ್ನು ಕೇಳಿಕೊಳ್ಳಿ. ಪರಮಾತ್ಮನ ತಾರಾಮಂಡಲದ ನಕ್ಷತ್ರದ ಮಧ್ಯದಲ್ಲಿ ನಾನು ಎಂತಹ ನಕ್ಷತ್ರ ಆಗಿದ್ದೇನೆ? ಸರ್ವಶ್ರೇಷ್ಠ ನಕ್ಷತ್ರ ಅಂದರೆ ಸಫಲತೆಯ ನಕ್ಷತ್ರ ಆಗಿದೆ. ಸಫಲತೆಯ ನಕ್ಷತ್ರ ಅಂದರೆ ಸದಾ ಸ್ವಯಂನ ಪ್ರಗತಿಯಿಂದ ಸಫಲತೆಯ ಅನುಭವವನ್ನು ಮಾಡುತ್ತಿರಬೇಕು. ಅಂದರೆ ಸ್ವಯಂನ ಪುರುಷಾರ್ಥದ ವಿಧಿಯಿಂದ ಸದಾ ಸಹಜವಾಗಿ ಸಫಲತೆಯ ಅನುಭವ ಮಾಡುತ್ತಿರಬೇಕು. ಸಫಲತೆಯ ನಕ್ಷತ್ರದ ಸಂಕಲ್ಪದಲ್ಲೂ ಕೂಡ ಸ್ವಯಂನ ಪುರುಷಾರ್ಥದ ಬಗ್ಗೆ ಎಂದೂ ಕೂಡ ಏನಾಗುತ್ತದೆಯೋ ಗೊತ್ತಿಲ್ಲ, ನನ್ನಿಂದ ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ನನಗೆ ಇದನ್ನು ಮಾಡಲು ಸಾಧ್ಯ ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಅನ್ನುವ ಅಸಫಲತೆಯ ಮಾತಿನ ಅಂಶ ಕೂಡ ಇರುವುದಿಲ್ಲ. ಸಫಲತಾ ನಕ್ಷತ್ರಗಳ ಮನಸ್ಸಿನಲ್ಲಿ ನನ್ನಿಂದ ಈ ಕಾರ್ಯ ಆಗುತ್ತದೆಯೋ ಇಲ್ಲವೋ ಅನ್ನುವ ಅಸಫಲತೆಯ ಸಂಕಲ್ಪ ಅಂಶ ಮಾತ್ರದಲ್ಲೂ ಇರುವುದಿಲ್ಲ. ಹೇಗೆ ಶ್ಲೋಗನ್ ಇದೆ ತಾನೆ, ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಎಂದು. ಅದೇ ರೀತಿ ಅವರು ಸ್ವಯಂಗೋಸ್ಕರ ಸದಾ ಸಫಲತೆಯ ಅಧಿಕಾರ ಸ್ವರೂಪದ ಅನುಭವವನ್ನು ಮಾಡುತ್ತಾರೆ. ಸಫಲತಾ ನಕ್ಷತ್ರಗಳು ಸಫಲತೆಯ ಅಧಿಕಾರದ ರೂಪದ ಅನುಭವವನ್ನು ಮಾಡುತ್ತಾರೆ. ಅಧಿಕಾರದ ಪರಿಭಾಷೆಯೇ ಆಗಿದೆ ಪರಿಶ್ರಮ ಪಡದೆ ಬೇಡದೆ ಎಲ್ಲವನ್ನೂ ಪಡೆದುಕೊಳ್ಳುವುದು. ಸಹಜವಾಗಿ ಸ್ವತಃ ಎಲ್ಲವನ್ನೂ ಪಡೆದುಕೊಳ್ಳುವುದಕ್ಕೆ ಅಧಿಕಾರ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಒಂದನೆಯದು ಅಂದರೆ ಸ್ವಯಂನಿಂದ ಸ್ವಯಂ ಸಫಲತೆಯನ್ನು ಪಡೆದುಕೊಳ್ಳುವುದು. ಇನ್ನು ಎರಡನೆಯ ಮಾತು ಅಂದರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಬ್ರಾಹ್ಮಣ ಆತ್ಮರ ಸಂಬಂಧ ಸಂಪರ್ಕ ಇರಬಹುದು, ಅಥವಾ ಲೌಕಿಕ ಪರಿವಾರ ಲೌಕಿಕ ಕಾರ್ಯದ ಸಂಬಂಧ ಸಂಪರ್ಕ ಇರಬಹುದು. ಸರ್ವ ಸಂಬಂಧ ಸಂಪರ್ಕದಲ್ಲಿ ಸರ್ವರ ಸಂಪರ್ಕದಲ್ಲಿ ಬಂದಾಗ ಎಷ್ಟೇ ಕಷ್ಟದ ಮಾತಿದ್ದರೂ ಕೂಡ ಸಫಲತೆಯ ಅಧಿಕಾರದ ಆಧಾರದಿಂದ ಆ ಮಾತು ಸಹಜ ಎಂದು ಅನುಭವ ಮಾಡುತ್ತೀರಾ. ಅಂದರೆ ಸಫಲತೆಯ ಪ್ರಗತಿ ನಿಮ್ಮನ್ನು ಮುಂದುವರೆಸುತ್ತಾ ಹೋಗುತ್ತದೆ. ಆ ಮಾತಿನಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಲು ಸಮಯ ಹಿಡಿಯಬಹುದು, ಆದರೆ ಸಫಲತೆಯ ಅಧಿಕಾರ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಹೇಗೆ ಸ್ಥೂಲ ಕಾರ್ಯ ಅಥವಾ ಅಲೌಕಿಕ ಸೇವೆಯ ಕಾರ್ಯ ಎರಡೂ ಕ್ಷೇತ್ರದಲ್ಲಿ ಕರ್ಮದಲ್ಲಿ ಸಫಲತೆಗೆ ಆಧಾರ ನಿಶ್ಚಯ ಬುದ್ಧಿ ವಿಜಯಿ ಎಂದು ಹೇಳಲಾಗುತ್ತದೆ. ಯಾವಾಗ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆಯೋ, ಎಲ್ಲೆಲ್ಲಿ ನೀವು ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆಯೋ, ವ್ಯಕ್ತಿಗಳ ಮೂಲಕ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆಯೋ, ಆದರೆ ಅಲ್ಲಿ ಸಹನೆಯನ್ನು ಮಾಡಿಕೊಳ್ಳುವುದೂ ಕೂಡ ಉನ್ನತಿಗೆ ಮಾರ್ಗ ಆಗಿಬಿಡುತ್ತದೆ. ಪರಿಸ್ಥಿತಿಯನ್ನು ಎದುರಿಸುವುದೂ ಕೂಡ ಪರಿಸ್ಥಿತಿ ಸ್ವಸ್ಥಿತಿಯ ಹಾರುವ ಕಲೆಯ ಸಾಧನ ಆಗಿಬಿಡುತ್ತದೆ. ಅಂದರೆ ಪ್ರತಿ ಮಾತಿನಲ್ಲೂ ಸಹಜವಾಗಿ ಸ್ವತಃ ಸಫಲತೆಯ ಅನುಭವ ಆಗುತ್ತದೆ. ಅವಶ್ಯವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಸಫಲತೆಯ ನಕ್ಷತ್ರಗಳ ವಿಶೇಷ ಸಂಕೇತ ಅಂದರೆ ಅವರು ಎಂದೂ ಕೂಡ ಸ್ವಯಂ ಸಫಲತೆಯ ಅಭಿಮಾನಕ್ಕೆ ವಶ ಆಗುವುದಿಲ್ಲ. ಸ್ವಯಂನ ಸಫಲತೆಯ ಅಭಿಮಾನ ಸಫಲತೆಯ ನಕ್ಷತ್ರ ಆತ್ಮರಿಗೆ ಇರುವುದಿಲ್ಲ. ಅವರು ಸ್ವಯಂನ ಸಫಲತೆಯ ಬಗ್ಗೆ ವರ್ಣನೆಯನ್ನು ಮಾಡುವುದಿಲ್ಲ, ಸ್ವಯಂನ ಗುಣಗಳ ಗೀತೆಯನ್ನು ಹಾಡುವುದಿಲ್ಲ. ಆದರೆ ಅವರು ಎಷ್ಟು ಸಫಲತೆಯನ್ನು ಪಡೆದುಕೊಳ್ಳುತ್ತಾರೋ ಅಷ್ಟೇ ನಮ್ರರಾಗಿರುತ್ತಾರೆ, ಅಷ್ಟೇ ಗೌರವವನ್ನು ತ್ಯಾಗ ಮಾಡಿರುತ್ತಾರೆ, ಅಷ್ಟೇ ನಿರ್ಮಲ ಸ್ವಭಾವದವರಾಗಿರುತ್ತಾರೆ. ಅನ್ಯರು ಅವರ ಗುಣಗಳ ಗೀತೆಯನ್ನು ಗಾಯನ ಮಾಡುತ್ತಿರುತ್ತಾರೆ, ಆದರೆ ಸಫಲತೆಯ ನಕ್ಷತ್ರಗಳು ಸ್ವಯಂ ಪರಮಾತ್ಮ ತಂದೆಯ ಗುಣಗಳ ಗೀತೆಯನ್ನು ಸದಾ ಹಾಡುತ್ತಿರುತ್ತಾರೆ. ಸಫಲತೆಯ ನಕ್ಷತ್ರ ಆದಂತವರು ಎಂದೂ ಕೂಡ ಕ್ವಶನ್ ಮಾರ್ಕ್ ಬರಲು ಬಿಡುವುದಿಲ್ಲ, ಎಂದೂ ಅವರು ಪ್ರಶ್ನೆಯನ್ನು ಕೇಳುವುದಿಲ್ಲ. ಸದಾ ಬಿಂದು ರೂಪದಲ್ಲಿ ಸ್ಥಿತಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಅನ್ಯರ ಬಗ್ಗೆ ಮತ್ತು ಸ್ವಯಂನ ಬಗ್ಗೆ ಬಿಂದುವಿನ ಸ್ಥಿತಿಯಲ್ಲೇ ಸ್ಥಿತಾಗಿ ಬಿಂದುವನ್ನು ಇಡುತ್ತಿರುತ್ತಾರೆ. ಸದಾ ಬಿಂದು ರೂಪದಲ್ಲಿ ಸ್ಥಿತಾಗಿ ಪ್ರತಿಯೊಂದು ಕಾರ್ಯದಲ್ಲಿ
ಅನ್ಯರಿಗೂ ಕೂಡ ನಾಟಕದ ಬಿಂದುವಿನ ಸ್ಮೃತಿಯನ್ನು ತಂದು ಕೊಡುತ್ತಾರೆ. ಸ್ವಯಂ ವಿಘ್ನ ವಿನಾಶಕರಾಗಿರುತ್ತಾರೆ. ಅನ್ಯರನ್ನು ವಿಘ್ನ ವಿನಾಶಕರನ್ನಾಗಿ ಮಾಡುತ್ತಾರೆ. ಅನ್ಯರನ್ನು ಸಮರ್ಥರನ್ನಾಗಿ ಮಾಡುತ್ತಾರೆ. ಅನ್ಯರನ್ನು ಕೂಡ ಸಫಲತೆಯ ಗುರಿಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸಫಲತೆಯ ನಕ್ಷತ್ರ ಆದಂತವರು ಎಂದೂ ಕೂಡ ಹದ್ದಿನ ಸಫಲತೆಯ ಪ್ರಾಪ್ತಿಯನ್ನು ನೋಡಿ ಪ್ರಾಪ್ತಿಯ ಆಧಾರದಿಂದ ಸ್ಥಿತಿಯನ್ನು ಶ್ರೇಷ್ಠವಾಗಿಟ್ಟುಕೊಂಡು ಬಹಳಷ್ಟು ಖುಷಿಯಲ್ಲಿ ಇರುವುದಿಲ್ಲ. ಮತ್ತು ಪರಿಸ್ಥಿತಿ ಬಂದ ತಕ್ಷಣ, ಪ್ರಾಪ್ತಿ ಕಡಿಮೆ ಆದ ತಕ್ಷಣ ಅವರ ಖುಷಿ ಕಡಿಮೆ ಆಗುವುದಿಲ್ಲ. ಈ ರೀತಿ ಅವರ ಸ್ಥಿತಿ ಬಾರಿ ಬಾರಿಗೂ ಪರಿವರ್ತನೆ ಆಗುವುದಿಲ್ಲ. ಸದಾ ಬೇಹದ್ದಿನ ಸಫಲತಾ ಮೂರ್ತಿಗಳಾಗಿರುತ್ತಾರೆ. ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ. ಒಂದೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ. ಬಲೆ ಹೊರಗಡೆಯಿಂದ ನೋಡಲು ಪರಿಸ್ಥಿತಿ ಇವರಿಗೆ ಅಸಫಲತೆ ಸಿಗುತ್ತದೆ ಎಂದು ಅನುಭವ ಮಾಡಿಸುತ್ತಿರಬಹುದು. ಹೊರಗಿನ ಪರಿಸ್ಥಿತಿ ಅಥವಾ ಕಾರ್ಯ ಹೊರಗಿನ ರೂಪದಿಂದ ನೋಡಿದಾಗ ಅನ್ಯರಿಗೆ ಇವರಿಗೆ ಅಸಫಲತೆ ಸಿಗುತ್ತದೆ ಎಂದು ಅನುಭವ ಆಗುತ್ತಿರಬಹುದು. ಆದರೆ ಸಫಲತೆಯ ನಕ್ಷತ್ರಗಳು ಅಸಫಲತೆಯ ಸ್ಥಿತಿಯ ಪ್ರಭಾವಕ್ಕೆ ವಶ ಆಗುವುದಿಲ್ಲ. ಸಫಲತೆಯ ಸ್ವಸ್ಥಿತಿಯಿಂದ ಅಸಫಲತೆಯನ್ನು ಕೂಡ ಅವರು ಪರಿವರ್ತನೆ ಮಾಡಿಬಿಡುತ್ತಾರೆ. ಇದು ಸಫಲತಾ ನಕ್ಷತ್ರಗಳ ವಿಶೇಷತೆ ಆಗಿದೆ. ಈಗ ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ಯಾರಾಗಿದ್ದೇನೆ? ಕೇವಲ ಭರವಸೆಯ ನಕ್ಷತ್ರ ಆಗಿದ್ದೇನೋ ಅಥವಾ ಸಫಲತಾ ಸ್ವರೂಪ ನಕ್ಷತ್ರ ಆಗಿದ್ದೇನೋ? ಭರವಸಾ ನಕ್ಷತ್ರ ಆಗುವುದು ಒಳ್ಳೆಯದೇ, ಆದರೆ ಕೇವಲ ಭರವಸೆಯ ಆಧಾರದಿಂದ ನಡೆಯಬಾರದು. ಭರವಸೆಯ ಆಧಾರದಿಂದ ನಡೆದರೆ ಪ್ರತ್ಯಕ್ಷದಲ್ಲಿ ಸಫಲತೆಯ ಅನುಭವ ಆಗುವುದಿಲ್ಲ. ಆಗ ಕೆಲವೊಮ್ಮೆ ಶಕ್ತಿಶಾಲಿ ಸ್ಥಿತಿ ಇದ್ದರೆ ಕೆಲವೊಮ್ಮೆ ಬೇಸರಕ್ಕೊಳಗಾಗುತ್ತೀರಾ. ಕೇವಲ ಭರವಸೆಯನ್ನು ಇಟ್ಟುಕೊಂಡಾಗ ಏರುಪೇರಿನ ಸ್ಥಿತಿಯ ಅನುಭವವನ್ನು ಹೆಚ್ಚು ಮಾಡುತ್ತೀರಾ. ಹೇಗೆ ಯಾವುದಾದರೂ ಒಂದು ಮಾತಿನಲ್ಲಿ ಬಾರಿ ಬಾರಿಗೂ ಏರುಪೇರಿನಲ್ಲಿ ಬರುತ್ತಿದ್ದರೆ ಸುಸ್ತಾಗಿ ಬಿಡುತ್ತದೆ. ಅದೇ ರೀತಿ ಈ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಸುಸ್ತಿನ ಅನುಭವ ಆಯಿತು ಅಂದರೆ ಬೇಸರಕ್ಕೊಳಗಾಗಿ ಬಿಡುತ್ತೀರಾ. ಆಗ ಭರವಸೆಯನ್ನು ಕಳೆದುಕೊಳ್ಳುತ್ತೀರಾ. ಭರವಸೆಯನ್ನು ಕಳೆದುಕೊಳ್ಳುವುದಕ್ಕಿಂತ ಭರವಸೆಯನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಭರವಸಾಹೀನರಾಗಿ ಬದುಕುವುದಕ್ಕಿಂತ ಭರವಸೆಯನ್ನು ಇಟ್ಟುಕೊಂಡು ಇರುವುದು ಒಳ್ಳೆಯದು. ಆದರೆ ಸಫಲತಾ ಸ್ವರೂಪದ ಅನುಭವ ಇದು ಸದಾ ಶ್ರೇಷ್ಠ ಅನುಭವ ಆಗಿದೆ. ಸಫಲತಾ ಸ್ವರೂಪದ ಅನುಭವವನ್ನು ಮಾಡುವಂತಹ ಸ್ಥಿತಿ ಸದಾ ಶ್ರೇಷ್ಠ ಆಗಿದೆ, ಒಳ್ಳೆಯದು. ಎಲ್ಲರೂ ತಾರಾಮಂಡಲದ ಕಥೆಯನ್ನು ಕೇಳಿದಿರಿ ತಾನೆ? ಕೇವಲ ಮಧುಬನದ ಹಾಲಷ್ಟೇ ತಾರಾಮಂಡಲ ಅಲ್ಲ, ಬೇಹದ್ದಿನ ಬ್ರಾಹ್ಮಣ ಸಂಸಾರವೇ ತಾರಾಮಂಡಲ ಆಗಿದೆ, ಒಳ್ಳೆಯದು. ಎಲ್ಲಾ ಬಂದಿರುವಂತಹ ಹೊಸ ಮಕ್ಕಳು ಯಾರೆಲ್ಲ ಹೊಸಬರು ಬಂದಿದ್ದೀರೋ, ಹೊಸಬರು ಇದ್ದೀರಾ ಮತ್ತು ಹಳಬರು ಕೂಡ ಬಹಳಷ್ಟು ಜನ ಇದ್ದೀರಾ. ಏಕೆಂದರೆ ಅನೇಕ ಕಲ್ಪದ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಎಲ್ಲರೂ ಬಹಳಷ್ಟು ಹಳಬರಾಗಿದ್ದೀರಾ. ಹೊಸ ಮಕ್ಕಳು ಬಹಳಷ್ಟು ಉಮಂಗುತ್ಸಾಹದಿಂದ ತಂದೆಯ ಜೊತೆ ಮಿಲನವನ್ನು ಮಾಡಬೇಕು ಎಂದು ಬಂದಿದ್ದಾರೆ. ನಾಟಕದಲ್ಲಿ ತಂದೆಯ ಜೊತೆ ಮಿಲನ ಮಾಡುವುದು ಫಿಕ್ಸ್ ಆಗಿತ್ತು. ಅದೇ ರೀತಿ ಹೊಸ ಮಕ್ಕಳು ಏನು ಉಮಂಗುತ್ಸಾಹವನ್ನು ಇಟ್ಟುಕೊಂಡು ಬಂದಿದ್ದರು, ನಾಟಕದ ಅನುಸಾರ ಅವರ ಇಚ್ಛೆ ಪೂರ್ಣ ಆಯಿತು. ಬಹಳಷ್ಟು ಉತ್ಸಾಹ ಇತ್ತು ತಾನೆ, ಬಾಬಾರವರ ಬಳಿ ಹೋಗಬೇಕು ಹೋಗಬೇಕು ಎಂದು ಬಹಳಷ್ಟು ಉತ್ಸಾಹ ಇತ್ತು ತಾನೆ. ಬರಬೇಡಿ ಎಂದು ಆದೇಶವನ್ನು ನೀಡಿದರೂ ಕೂಡ ಕೇಳಲಿಲ್ಲ. ಎಲ್ಲರೂ ಬಾಬಾರವರ ಜೊತೆ ಮಿಲನ ಮಾಡಬೇಕು ಅನ್ನುವ ನಶೆಯಲ್ಲಿ ಸ್ಥಿತ ಆಗಿದ್ದೀರಿ. ಕಡಿಮೆ ಜನ ಬನ್ನಿ, ಕಡಿಮೆ ಜನ ಬನ್ನಿ ಎಂದು ಮಧುಬನದಿಂದ ಎಷ್ಟು ಆದೇಶ ಬಂತು, ಯಾರಾದರೂ ಕೇಳಿದಿರೇನು? ಯಾರೂ ಕೇಳಲಿಲ್ಲ. ಬಾಪ್ತಾದ ನಾಟಕದ ಪ್ರತಿಯೊಂದು ದೃಶ್ಯವನ್ನು ನೋಡಿ ಖುಷಿ ಪಡುತ್ತಾರೆ. ಇಷ್ಟೆಲ್ಲಾ ಮಕ್ಕಳು ನಾಟಕದ ಅನುಸಾರ ಬರಲೇಬೇಕಿತ್ತು, ಆದ್ದರಿಂದ ಬಂದಿದ್ದೀರಾ. ಎಲ್ಲರಿಗೂ ಸಹಜವಾಗಿ ಎಲ್ಲವೂ ಸಿಗುತ್ತಿದೆ ತಾನೆ. ಯಾರಿಗೂ ಮಧುಬನದಲ್ಲಿ ಕಷ್ಟದ ಅನುಭವ ಆಗುತ್ತಿಲ್ಲ ತಾನೆ. ಎಲ್ಲವೂ ನಾಟಕದ ಅನುಸಾರ ನಡೆಯುತ್ತಿದೆ. ಸಮಯಕ್ಕನುಸಾರವಾಗಿ ರಿಹರ್ಸಲ್ ನಡೆಯುತ್ತಿದೆ. ಎಲ್ಲರೂ ಖುಷಿಯಲ್ಲೇ ಇದ್ದೀರಾ ತಾನೆ. ಕಷ್ಟವನ್ನೂ ಕೂಡ ಸಹಜವನ್ನಾಗಿ ಮಾಡಿಕೊಳ್ಳುವವರಾಗಿದ್ದೀರಾ ತಾನೆ. ಪ್ರತಿಯೊಂದು ಕಾರ್ಯದಲ್ಲೂ ಸಹಯೋಗವನ್ನು ನೀಡಬೇಕು. ಏನು ಆದೇಶ ಮಧುಬನದಿಂದ ಸಿಗುತ್ತದೆಯೋ ಅದರಲ್ಲೂ ಸಹಯೋಗಿಗಳಾಗಬೇಕು. ಅಂದರೆ ಎಲ್ಲವನ್ನೂ ಸಹಜ ಮಾಡಬೇಕು. ಅಂದರೆ ಎಲ್ಲರನ್ನೂ ಸಹಯೋಗಿಯನ್ನಾಗಿ ಮಾಡಬೇಕು. ಒಂದು ವೇಳೆ ನೀವೆಲ್ಲರೂ ಸಹಯೋಗವನ್ನು ನೀಡಿದರೆ 5,000 ಜನ ಕೂಡ ಒಂದೇ ಹಾಲ್ನಲ್ಲಿ ಸಮಾವೇಶ ಆಗಿಬಿಡುತ್ತೀರಾ. ಒಂದು ವೇಳೆ ಸಹಯೋಗವನ್ನು ನೀಡದೇ ಇದ್ದರೆ, ವಿಧಿಪೂರ್ವಕವಾಗಿ ನಡೆದುಕೊಳ್ಳದೇ ಇದ್ದರೆ 500 ಜನ ಕೂಡ ಈ ಹಾಲ್ನಲ್ಲಿ ಸಮಾವೇಶ ಆಗುವುದು ಕಷ್ಟ ಆಗುತ್ತದೆ. ಆದ್ದರಿಂದ ದಾದಿಯರಿಗೆ ನೀವು ಇಂತಹ ರೆಕಾರ್ಡ್ ಅನ್ನು ತೋರಿಸಿ ಹೋಗಬೇಕು.
ಎಲ್ಲರ ಮನಸ್ಸಿನಲ್ಲೂ ನಿಮ್ಮ ಬಗ್ಗೆ ಇದೇ ಮಾತು ಬರಬೇಕು. 5,000 ಜನ 500 ಜನರಂತೆ ಒಂದೇ ಹಾಲ್ನಲ್ಲಿ ಸಮಾವೇಶ ಆಗಿಬಿಟ್ಟರು ಎಂದು ಎಲ್ಲರೂ ಹೇಳಬೇಕು. ಇದಕ್ಕೆ ಹೇಳಲಾಗುತ್ತದೆ ಕಷ್ಟವನ್ನು ಸಹಜ ಮಾಡುವುದು ಎಂದು. ಅಂದ ಮೇಲೆ ಎಲ್ಲರೂ ಕೂಡ ನಿಮ್ಮ ರೆಕಾರ್ಡ್ ಅನ್ನು ಬಹಳ ಶ್ರೇಷ್ಠವಾಗಿ ತೋರಿಸಿದ್ದೀರ ತಾನೆ. ಎಲ್ಲರಿಗೂ ಒಳ್ಳೆಯ ಸರ್ಟಿಫಿಕೇಟ್, ಒಳ್ಳೆಯ ಪ್ರಮಾಣ ಪತ್ರ ಸಿಕ್ಕಿದೆ ತಾನೆ. ಇದೇ ರೀತಿ ಸದಾ ಖುಷಿಯಲ್ಲಿ ಇರಬೇಕು ಮತ್ತು ಅನ್ಯರನ್ನು ಖುಷಿ ಪಡಿಸಬೇಕು. ಸದಾ ಎಲ್ಲರೂ ನಿಮಗೋಸ್ಕರ ಚಪ್ಪಾಳೆಯನ್ನು ತಟ್ಟುತ್ತಿರಬೇಕು. ರಿಕಾರ್ಡ್ ಚೆನ್ನಾಗಿದೆ. ಆದ್ದರಿಂದ ನೋಡಿ, ನಾಟಕದ ಅನುಸಾರ 2 ಬಾರಿ ಮಿಲನ ಆಯಿತು. ಹೊಸಬರಿಗೆ ಪಾಲನೆಯನ್ನು ನೀಡುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು. ನಾಟಕದ ಅನುಸಾರ ಹೊಸ ಮಕ್ಕಳಿಗೆ ಪಾಲನೆ ಕೂಡ ಸಿಕ್ಕಿತು. ಒಳ್ಳೆಯದು. ಸದಾ ಆತ್ಮಿಕ ಸಫಲತೆಯ ಶ್ರೇಷ್ಠ ನಕ್ಷತ್ರಗಳಿಗೆ ಸದಾ ಏಕರಸ ಸ್ಥಿತಿಯ ಮೂಲಕ ವಿಶ್ವಕ್ಕೆ ಪ್ರಕಾಶವನ್ನು ನೀಡುವಂತಹ ಜ್ಞಾನ ಸೂರ್ಯ, ಜ್ಞಾನ ಚಂದ್ರನ ಜೊತೆಗೆ ಸದಾ ಇರುವಂತಹ, ಸದಾ ಅಧಿಕಾರದ ನಿಶ್ಚಯದ ನಶೆ ಮತ್ತು ನಮ್ರ ಚಿತ್ತ ಸ್ಥಿತಿಯಲ್ಲಿ ಇರುವಂತಹ ಪರಮಾತ್ಮನ ತಾರಾಮಂಡಲದ ಸರ್ವ ಹೊಳೆಯುತ್ತಿರುವ ನಕ್ಷತ್ರಗಳಿಗೆ ಜ್ಞಾನ ಸೂರ್ಯ, ಜ್ಞಾನ ಚಂದ್ರ ಬಾಪ್ತಾದರವರ ಆತ್ಮಿಕ ಸ್ನೇಹ ಸಂಪನ್ನ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಪಾರ್ಟಿಯ ಜೊತೆ ಬಾಪ್ತಾದರವರ ವಾರ್ತಾಲಾಪ. ಫಸ್ಟ್ ಪಾಯಿಂಟ್, ಸದಾ ನಿಮ್ಮನ್ನು ನಿರ್ವಿಘ್ನ ಆತ್ಮರು, ವಿಜಯಿ ರತ್ನ ಎಂದು ತಿಳಿದುಕೊಂಡಿದ್ದೀರ ತಾನೆ. ವಿಘ್ನ ಬರುವುದು ಇದು ಕೂಡ ಒಳ್ಳೆಯ ಮಾತೇ ಆಗಿದೆ. ಆದರೆ ವಿಘ್ನವನ್ನು ನೋಡಿ ಸೋಲಬಾರದು. ವಿಘ್ನ ಬರುವುದು ಅಂದರೆ ಸದಾ ಕಾಲಕ್ಕೋಸ್ಕರ ನಿಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಾಗಿದೆ. ವಿಘ್ನವನ್ನು ಒಂದು ಮನೋರಂಜನೆಯ ಆಟ ಎಂದು ತಿಳಿದುಕೊಂಡು ಪಾರು ಮಾಡಬೇಕು. ಆಗ ನಿಮ್ಮ ಸ್ಥಿತಿಗೆ ನಿರ್ವಿಘ್ನ ಸ್ಥಿತಿ, ವಿಜಯೀ ಸ್ಥಿತಿ ಎಂದು ಕರೆಯಲಾಗುತ್ತದೆ. ವಿಘ್ನವನ್ನು ನೋಡಿ ಭಯಪಡುವುದಿಲ್ಲ ತಾನೆ. ಪರಮಾತ್ಮ ತಂದೆ ಜೊತೆಗಾರ ಆಗಿದ್ದಾರೆ ಅಂದ ಮೇಲೆ ಭಯದ ಯಾವ ಮಾತು ಇಲ್ಲ. ಒಂಟಿಯಾಗಂತೂ ಇಲ್ಲ ತಾನೆ. ಯಾರಾದರೂ ಒಂಟಿಯಾಗಿ ಇದ್ದಾಗ ಭಯ ಪಡುತ್ತಾರೆ. ಆದರೆ ಯಾರಾದರೂ ಜೊತೆಗಿದ್ದಾಗ ಭಯ ಆಗುತ್ತದೇನು? ಇಲ್ಲ ತಾನೆ. ನೀವೆಲ್ಲರೂ ಶಕ್ತಿಶಾಲಿ ಆಗಿದ್ದೀರಾ. ಪರಮಾತ್ಮ ತಂದೆ ಜೊತೆಗಿದ್ದಾರೆ ಅಂದ ಮೇಲೆ ವಿಘ್ನ ನಿಮ್ಮನ್ನು ನೋಡಿ ಭಯ ಪಡಬೇಕು. ನೀವು ವಿಘ್ನವನ್ನು ನೋಡಿ ಭಯ ಪಡುತ್ತೀರೋ? ಎಲ್ಲಿ ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾರೋ, ಎಲ್ಲಿ ಪರಮಾತ್ಮ ತಂದೆ ಜೊತೆಗಿದ್ದಾರೋ ಅಲ್ಲಿ ವಿಘ್ನವೇ ನಿಮ್ಮನ್ನು ನೋಡಿ ಭಯ ಪಡುತ್ತದೆ. ನೀವು ವಿಘ್ನವನ್ನು ನೋಡಿ ಭಯ ಪಡುವುದಿಲ್ಲ ತಾನೆ. ಸರ್ವಶಕ್ತಿವಂತನ ಮುಂದೆ ವಿಘ್ನ ಏನಾಗಿದೆ? ವಿಘ್ನ ಏನೂ ಅಲ್ಲ. ವಿಘ್ನ ಒಂದು ಸಣ್ಣ ಆಟ ಎಂದು ಅನುಭವ ಆಗುತ್ತದೆ. ವಿಘ್ನ ಆಗ ಕಷ್ಟ ಎಂದು ಅನುಭವ ಆಗುವುದಿಲ್ಲ. ವಿಘ್ನ ನಿಮ್ಮನ್ನು ಅನುಭವಿಯನ್ನಾಗಿ ಮಾಡುತ್ತದೆ, ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಯಾರು ಸದಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತಾರೆ, ಸೇವೆಯಲ್ಲಿ ತೊಡಗಿರುತ್ತಾರೆ, ಬ್ಯುಸಿಯಾಗಿ ಇರುತ್ತಾರೆ, ಅವರು ನಿರ್ವಿಘ್ನರಾಗಿ ಇರುತ್ತಾರೆ. ಒಂದು ವೇಳೆ ಬುದ್ಧಿ ಬ್ಯುಸಿಯಾಗಿತ್ತು ಅಂದರೆ ವಿಘ್ನ ಅಥವಾ ಮಾಯೆ ಏನೆಲ್ಲ ಬರುತ್ತದೆಯೋ ಅದು ನಿಮಗೆ ವಿಘ್ನ ಎಂದು ಅನುಭವ ಆಗುವುದಿಲ್ಲ. ಬುದ್ಧಿ ಬ್ಯುಸಿ ಇಲ್ಲ ಅಂದರೆ ವಿಘ್ನ ಬರುತ್ತದೆ, ಮಾಯೆ ಬರುತ್ತದೆ. ಒಂದು ವೇಳೆ ನೀವು ಬ್ಯುಸಿ ಇದ್ದರೆ ಮಾಯೆ ನಿಮ್ಮನ್ನು ನೋಡಿ ದೂರ ಆಗಿ ಬಿಡುತ್ತದೆ. ನೀವು ಬ್ಯುಸಿ ಇರುವುದನ್ನು ನೋಡಿ ಮಾಯೆ ನಿಮ್ಮಿಂದ ದೂರ ಆಗುತ್ತದೆ, ನಿಮ್ಮ ಬಳಿ ಬರುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಮಾಯೆಗೆ ಗೊತ್ತಿದೆ, ಈಗ ಇವರು ನನ್ನ ಜೊತೆಗಾರರಲ್ಲ, ಈಗ ಇವರು ಪರಮಾತ್ಮ ತಂದೆಯ ಜೊತೆಗಾರರಾಗಿದ್ದಾರೆ, ಈಗ ಇವರು ನನ್ನಿಂದ ದೂರ ಆಗಿದ್ದಾರೆ ಎಂದು. ಲೆಕ್ಕ ಇಲ್ಲದಷ್ಟು ಬಾರಿ ವಿಜಯವನ್ನು ಪಡೆದುಕೊಂಡಿದ್ದೀರಾ. ಆದ್ದರಿಂದ ವಿಜಯವನ್ನು ಪಡೆದುಕೊಳ್ಳುವುದೇನು ದೊಡ್ಡ ಮಾತಲ್ಲ. ಯಾವ ಕಾರ್ಯವನ್ನು ಅನೇಕ ಬಾರಿ ಮಾಡಿದ್ದೀರೋ ಆ ಕಾರ್ಯವನ್ನು ಮಾಡುವುದು ಸಹಜ ಎಂದು ಅನುಭವ ಆಗುತ್ತದೆ ತಾನೆ. ಅನೇಕ ಬಾರಿ ವಿಜಯಿ ಆಗಿದ್ದೀರಾ, ಸದಾ ಖುಷಿಯಲ್ಲಿ ಇರುವವರಾಗಿದ್ದೀರಾ. ಮಾತೆಯರು ಸದಾ ಖುಷಿಯಲ್ಲಿ ಇರುತ್ತೀರಾ ತಾನೆ, ಎಂದೂ ಅಳುವುದಿಲ್ಲ ತಾನೆ. ಬಹಳ ದೊಡ್ಡ ಪರಿಸ್ಥಿತಿ ಬಂದಾಗ, ಅಂತಹ ಯಾವುದಾದರೂ ಪರಿಸ್ಥಿತಿ ಬಂದಾಗ ಅಳುತ್ತೀರೇನು? ಶಕ್ತಿಶಾಲಿ ಆಗಿದ್ದೀರಾ ತಾನೆ. ಪಾಂಡವರು ಮನಸ್ಸಿನಿಂದ ಅಳುವುದಿಲ್ಲ ತಾನೆ. ಏಕೆ ಹೀಗಾಯಿತು, ಈ ರೀತಿ ಏಕೆ ಆಯಿತು, ಈ ರೀತಿ ಆಗಬಾರದಿತ್ತು ಎಂದು ಮನಸ್ಸಿನಲ್ಲಿ ವಿಚಾರವನ್ನು ಮಾಡುವುದು ಕೂಡ ಮನಸ್ಸಿನಿಂದ ಅಳುವುದೇ ಆಗಿದೆ. ಈ ರೀತಿ ಪಾಂಡವರು ಮನಸ್ಸಿನಿಂದ ಅಳುವುದಿಲ್ಲ ತಾನೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಒಂದು ವೇಳೆ ಸದಾ ಖುಷಿಯಲ್ಲಿ ಇರದೇ ಇದ್ದರೆ ಇನ್ನು ಯಾವಾಗ ನೀವು ಖುಷಿಯಲ್ಲಿ ಇರುತ್ತೀರಾ? ಪರಮಾತ್ಮ ತಂದೆಗೆ ಮಕ್ಕಳಾಗುವುದು ಅಂದರೆ ಸದಾ ಖುಷಿಯಲ್ಲಿ ಇರುವುದು. ಈಗ ನಿಮ್ಮ ಜೀವನದಲ್ಲಿ ದುಃಖವೇ ಇಲ್ಲ ಮತ್ತು ನೀವು ದುಃಖದಿಂದ ಅಳುವುದಿಲ್ಲ. ಎಲ್ಲಾ ದುಃಖ ದೂರ ಆಗಿಬಿಟ್ಟಿದೆ. ನಿಮ್ಮೆಲ್ಲರಿಗೂ ದುಃಖದಿಂದ ಮುಕ್ತ ಆಗುವ ವರದಾನ ಸಿಕ್ಕಿದೆ. ಅಂದ ಮೇಲೆ ಈ ವರದಾನವನ್ನು ಸದಾ ನೆನಪಿಟ್ಟುಕೊಳ್ಳಿ. ಒಳ್ಳೆಯದು. ಸೆಕೆಂಡ್ ಪಾಯಿಂಟ್, ಸ್ವಯಂ ಅನ್ನು ಆತ್ಮಿಕ ಹೂದೋಟದ ಆತ್ಮಿಕ ಗುಲಾಬಿ ಎಂದು ತಿಳಿದುಕೊಂಡಿದ್ದೀರಾ?
ಹೇಗೆ ಎಲ್ಲಾ ಹೂಗಳಲ್ಲಿ ಗುಲಾಬಿ ಹೂವಿನ ಸುಗಂಧವನ್ನು ನೋಡಿ ಎಲ್ಲರೂ ಗುಲಾಬಿ ಹೂವನ್ನು ಇಷ್ಟಪಡುತ್ತಾರೆ. ಗುಲಾಬಿ ಹೂವು ಎಲ್ಲ ಹೂಗಳಿಗಿಂತ ಶ್ರೇಷ್ಠ, ಏಕೆಂದರೆ ಗುಲಾಬಿ ಹೂವಿನಲ್ಲಿ ಸುಗಂಧ ಇರುವ ಕಾರಣ ಎಲ್ಲರಿಗೂ ಗುಲಾಬಿ ಹೂವು ಪ್ರಿಯ ಆಗಿದೆ. ಅದು ಸ್ಥೂಲ ಗುಲಾಬಿ ಆಗಿದೆ. ನೀವೆಲ್ಲರೂ ಆತ್ಮಿಕ ಗುಲಾಬಿ ಆಗಿದ್ದೀರಾ. ಆತ್ಮಿಕ ಗುಲಾಬಿ ಅಂದರೆ ಯಾರಲ್ಲಿ ಸದಾ ಆತ್ಮಿಕ ಸುಗಂಧ ಇದೆಯೋ ಅವರೇ ಆತ್ಮಿಕ ಗುಲಾಬಿ ಆಗಿದ್ದಾರೆ. ಆತ್ಮಿಕ ಸುಗಂಧ ಉಳ್ಳಂತಹ ಆತ್ಮರನ್ನು ಎಲ್ಲೇ ನೋಡಿದರೂ ಕೂಡ ಅವರು ತಮ್ಮ ಆತ್ಮಿಕ ಸುಗಂಧವನ್ನೇ ಹರಡುತ್ತಾರೆ. ಆತ್ಮಿಕ ಗುಲಾಬಿ ಆದಂತಹ ಆತ್ಮರು ಎಲ್ಲೇ ನೋಡಲಿ, ಯಾರನ್ನೇ ನೋಡಲಿ, ಆತ್ಮವನ್ನೇ ನೋಡುತ್ತಾರೆ, ಶರೀರವನ್ನು ನೋಡುವುದಿಲ್ಲ. ಈಗ ನೀವು ಆತ್ಮಿಕ ಗುಲಾಬಿಯಾಗಿ ಆತ್ಮವನ್ನೇ ನೋಡಿ, ಶರೀರವನ್ನು ನೋಡಬೇಡಿ. ಸದಾ ಸ್ವಯಂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಅನ್ಯರನ್ನೂ ಕೂಡ ಆತ್ಮದ ರೂಪದಲ್ಲೇ ನೋಡಬೇಕು. ಆಗ ನಿಮಗೆ ಆತ್ಮಿಕ ಗುಲಾಬಿ ಎಂದು ಕರೆಯಲಾಗುತ್ತದೆ. ನೀವೆಲ್ಲರೂ ಪರಮಾತ್ಮ ತಂದೆಯ ಹೂದೋಟದ ಆತ್ಮಿಕ ಗುಲಾಬಿ ಆಗಿದ್ದೀರಾ. ಇದು ಪರಮಾತ್ಮ ತಂದೆಯ ಹೂದೋಟ ಆಗಿದೆ. ಹೇಗೆ ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೋ ಅದೇ ರೀತಿ ಪರಮಾತ್ಮ ತಂದೆಯ ಹೂದೋಟ ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ. ಇಂತಹ ಹೂದೋಟದ ವಿಶೇಷ ಶೃಂಗಾರ ಆತ್ಮಿಕ ಗುಲಾಬಿಗಳಾದ ನೀವೆಲ್ಲರೂ ಆಗಿದ್ದೀರಾ. ಮತ್ತು ಈ ಆತ್ಮಿಕ ಸುಗಂಧ ಅನೇಕ ಆತ್ಮರ ಕಲ್ಯಾಣವನ್ನು ಮಾಡುವಂತದ್ದಾಗಿದೆ. ಇಂದು ವಿಶ್ವದಲ್ಲಿ ಏನೆಲ್ಲಾ ಕಷ್ಟ ಇದೆ, ಆ ಕಷ್ಟಕ್ಕೆ ಕಾರಣ ಏನು? ಆ ಕಷ್ಟಕ್ಕೆ ಕಾರಣ ಏನು ಅಂದರೆ ಯಾರೂ ಕೂಡ ಒಬ್ಬರು ಇನ್ನೊಬ್ಬರನ್ನು ಆತ್ಮದ ರೂಪದಲ್ಲಿ ನೋಡುವುದಿಲ್ಲ. ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಎಲ್ಲಾ ಸಮಸ್ಯೆಗಳೂ ಇದೆ. ಆತ್ಮ ಅಭಿಮಾನಿ ಆಗಿ ಆಗ ಎಲ್ಲಾ ಸಮಸ್ಯೆಗಳು ಸಮಾಪ್ತಿಯಾಗುತ್ತದೆ. ನೀವು ಆತ್ಮಿಕ ಗುಲಾಬಿಗಳು, ವಿಶ್ವದಲ್ಲಿ ಆತ್ಮಿಕ ಸುಗಂಧವನ್ನು ಹರಡಲು ನಿಮಿತ್ತ ಆಗಿದ್ದೀರಾ. ಅಂದ ಮೇಲೆ ಸದಾ ಇದೇ ನಶೆ ಇರುತ್ತದೆ ತಾನೆ. ಒಮ್ಮೆ ಒಂದು ರೀತಿ ನಶೆಯಲ್ಲಿ ಇರುವುದು, ಇನ್ನೊಮ್ಮೆ ಇನ್ನೊಂದು ರೀತಿ ನಶೆಯಲ್ಲಿ ಇರುವುದು ಆಗಬಾರದು. ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಏಕರಸ ಸ್ಥಿತಿಯಲ್ಲಿ ಶಕ್ತಿ ಇರುತ್ತದೆ. ಸ್ಥಿತಿ ಬದಲಾದಾಗ ಶಕ್ತಿ ಕಡಿಮೆ ಆಗುತ್ತದೆ. ಸದಾ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ಎಲ್ಲಿ ಸೇವೆಯ ಸಾಧನೆ ಇದೆಯೋ, ಎಲ್ಲಿ ಸೇವೆಗೆ ಅವಕಾಶ ಇದೆಯೋ ಅಲ್ಲಿ ಸೇವೆಯನ್ನು ಮಾಡಲು ಮುಂದುವರಿಯುತ್ತಿರಬೇಕು. ಪರಮಾತ್ಮನ ಹೂದೋಟದ ಆತ್ಮಿಕ ಗುಲಾಬಿ ನಾನಾಗಿದ್ದೇನೆ ಎಂದು ತಿಳಿದುಕೊಂಡು ಆತ್ಮಿಕ ಸುಗಂಧವನ್ನು ಹರಡಿ. ಇಷ್ಟು ಮಧುರವಾದ ಆತ್ಮಿಕ ಸುಗಂಧ ಇದಾಗಿದೆ. ಈ ಸುಗಂಧವನ್ನು ಎಲ್ಲರೂ ಬಯಸುತ್ತಾರೆ. ನಿಮ್ಮ ಆತ್ಮಿಕ ಸುಗಂಧ ಅನೇಕ ಆತ್ಮರ ಕಲ್ಯಾಣದ ಜೊತೆಗೆ ನಿಮ್ಮ ಕಲ್ಯಾಣವನ್ನು ಮಾಡುತ್ತದೆ. ಬಾಪ್ತಾದ ನೋಡುತ್ತಿರುತ್ತಾರೆ ಎಷ್ಟೆಷ್ಟು ಯಾವ ಯಾವ ಸ್ಥಾನದಲ್ಲಿ ಆತ್ಮಿಕ ಸುಗಂಧವನ್ನು ಹರಡುತ್ತಿದ್ದೀರಾ ಎಂದು. ಸ್ವಲ್ಪ ದೇಹಾಭಿಮಾನ ನಿಮ್ಮಲ್ಲಿ ಮಿಕ್ಸ್ ಆದರೂ ಕೂಡ ನಿಮ್ಮ ಆತ್ಮಿಕ ಸುಗಂಧ ಸತ್ಯವಾದ ಸುಗಂಧ ಆಗಿರುವುದಿಲ್ಲ. ಸದಾ ಆತ್ಮಿಕ ಸುಗಂಧದಿಂದ ಅನ್ಯರನ್ನೂ ಕೂಡ ಸುಗಂಧ ಭರಿತ ಆತ್ಮರನ್ನಾಗಿ ಮಾಡುತ್ತಾ ಹೋಗಿ. ಸದಾ ಅಚಲರಾಗಿದ್ದೀರಾ ತಾನೆ. ಯಾವುದೇ ಪ್ರಕಾರದ ಏರುಪೇರು ನಿಮ್ಮನ್ನು ಅಲುಗಾಡಿಸುವುದಿಲ್ಲ ತಾನೆ. ಏನಾದರೂ ಆದಾಗ, ಏನನ್ನಾದರೂ ನೋಡಿದಾಗ, ಏನನ್ನಾದರೂ ಕೇಳಿದಾಗ ಸ್ವಲ್ಪ ಏರುಪೇರಿನಲ್ಲಿ ಬರುವುದಿಲ್ಲ ತಾನೆ. ಯಾವಾಗ ಯಾವ ಮಾತು ಹೊಸದಲ್ಲ, ನಥಿಂಗ್ ನ್ಯೂ ಎಂದು ಗೊತ್ತಿದೆಯೋ ಅಂದ ಮೇಲೆ ಏರುಪೇರಿನಲ್ಲಿ ಏಕೆ ಬರುತ್ತೀರಾ? ಯಾವುದಾದರೂ ಹೊಸ ಮಾತನ್ನು ನೋಡಿದಾಗ ಏರುಪೇರಾಗಬೇಕು. ಇದ್ಯಾವುದೂ ಹೊಸದಲ್ಲ. ಏಕೆ ಏನು ಅನ್ನುವಂಥದ್ದು ಅನೇಕ ಕಲ್ಪದಲ್ಲಿ ಆಗಿಬಿಟ್ಟಿದೆ. ಇದನ್ನು ನೋಡಿದ ನಂತರ ಏಕೆ ಏನು ಅನ್ನುವ ಪ್ರಶ್ನೆ ಬರಬಾರದು, ಏರುಪೇರಿನಲ್ಲಿ ಬರಬಾರದು. ನಾಟಕದ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಿರಬೇಕು. ಸರ್ವಶಕ್ತಿವಂತ ತಂದೆ ಜೊತೆಗಾರ ಆಗಿದ್ದಾರೆ. ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿರಬೇಕು. ಎಲ್ಲಾ ಚಿಂತೆಯನ್ನು ಪರಮಾತ್ಮ ತಂದೆಗೆ ಕೊಟ್ಟಿದ್ದೀರಾ ಅಂದ ಮೇಲೆ ಸದಾ ಸ್ವಯಂ ನಿಶ್ಚಿಂತ ಚಕ್ರವರ್ತಿ ಆಗಿರಿ. ಸದಾ ಆತ್ಮಿಕ ಸುಗಂಧವನ್ನು ಹರಡುತ್ತಾ ಇರಿ. ಎಲ್ಲಾ ಪ್ರಕಾರದ ವಿಘ್ನಗಳು ಆಗ ಸಮಾಪ್ತಿಯಾಗಿ ಬಿಡುತ್ತದೆ. ಒಳ್ಳೆಯದು. ವರದಾನ: ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪಕ್ಕೆ ತರುವಂತಹ ಸದಾ ಶುಭ ಚಿಂತಕರು ಮತ್ತು ಸ್ವಚಿಂತಕರು ಆಗಿ ಸೇವೆಯಲ್ಲಿ ಸಫಲತೆಗೆ ಆಧಾರ ಶುಭ ಚಿಂತಕ ವೃತ್ತಿ. ಏಕೆಂದರೆ ನಿಮ್ಮ ಈ ವೃತ್ತಿ ಅನೇಕ ಆತ್ಮರಲ್ಲಿ ಗ್ರಹಿಸುವ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ, ಆಸಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಆಗ ನಿಮ್ಮ ವಾಣಿಯ ಸೇವೆ ಸಹಜವಾಗಿ ಸಫಲತೆಯನ್ನು ಪಡೆದುಕೊಳ್ಳುತ್ತದೆ. ಯಾವಾಗ ಶುಭ ಚಿಂತಕ ವೃತ್ತಿಯಿಂದ ಅನೇಕ ಆತ್ಮರ ಸೇವೆ ಮಾಡುತ್ತೀರೋ ಆಗ ವಾಣಿಯ ಸೇವೆಯಲ್ಲಿ ಸಹಜವಾಗಿ ಸಫಲತೆ ಸಿಗುತ್ತದೆ. ಸ್ವಯಂಗೋಸ್ಕರ ಸ್ವಚಿಂತನೆಯನ್ನು ಮಾಡುವಂತವರು, ಸ್ವಚಿಂತಕ ಆತ್ಮರು ಆದಂತವರು ಸದಾ ಮಾಯಾ ಪ್ರೂಫ್ ಆಗಿರುತ್ತಾರೆ. ಆಗ ಅವರು ಅನ್ಯರ ಅವಗುಣವನ್ನು ಗ್ರಹಿಸುವುದಿಲ್ಲ ಮತ್ತು ವ್ಯಕ್ತಿ ವೈಭವದ ಆಕರ್ಷಣೆಯಿಂದ ಮುಕ್ತ ಆಗಿರುತ್ತಾರೆ.
ಯಾವಾಗ ಈ ಎರಡೂ ವರದಾನವನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ಪ್ರತ್ಯಕ್ಷತೆಯ ಸಮಯ ಸಮೀಪಕ್ಕೆ ಬರುತ್ತದೆ. ಶ್ಲೋಗನ್: ನಿಮ್ಮ ಸಂಕಲ್ಪವನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿ, ಆಗ ಎಲ್ಲಾ ಪ್ರಕಾರದ ಅವಗುಣಗಳು ಸ್ವತಃ ದೂರ ಆಗಿಬಿಡುತ್ತದೆ. ನಿಮ್ಮ ಸಂಕಲ್ಪವನ್ನೂ ಕೂಡ ಅರ್ಪಣೆ ಮಾಡಿಬಿಡಿ, ಆಗ ಎಲ್ಲಾ ಅವಗುಣಗಳು ಸ್ವತಃ ದೂರ ಆಗಿಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.